ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಡೀ ಜಗತ್ತು ಯುದ್ಧದ ಮೂಡಲ್ಲಿದೆ. ಯಾರು ಹೆಚ್ಚು ಆಯುಧ ಶಕ್ತಿಯನ್ನು ಹೊಂದಿರ್ತಾರೆ ಅವರು ಶಕ್ತಿಶಾಲಿಗಳಾಗಿರೋದಕ್ಕೆ ಹಾಗೂ ಹೆಚ್ಚು ಸುರಕ್ಷಿತ ಭಾವವನ್ನು ಫೀಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಜಗತ್ತು ಅರ್ಥ ಮಾಡಿಕೊಂಡಂತೆ ಕಾಣ್ತಾ ಇದೆ. ಹೀಗಾಗಿ ಜಾಗತಿಕವಾಗಿ ಅಣ್ವಸ್ತ್ರ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ 9 ಅಣುಶಕ್ತ ದೇಶಗಳು ಪ್ರಯತ್ನವನ್ನು ಪಟ್ಟಿವೆ. ಅಮೆರಿಕ ಹಾಗೂ ರಷ್ಯಾಗಳು ಯಥಾ ಪ್ರಕಾರ ಅಣ್ವಸ್ತ್ರ ಶಕ್ತಿಯಲ್ಲಿ ಅತಿ ಹೆಚ್ಚು ಪಾಲನ್ನು ಹೊಂದಿದ್ರೆ, ಚೈನಾ ತನ್ನ ಶಕ್ತಿಯನ್ನು ವಿಪರೀತ ಪ್ರಮಾಣದಲ್ಲಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಮತ್ತು ಈ ಬಾರಿ ಚೈನಾ ತನ್ನ ಅಣು ಸಿಡಿ ತಲೆಗಳನ್ನು ದಾಳಿಗೆ ಸನ್ನದ್ಧ ಸ್ಥಿತಿಯಲ್ಲಿರಿಸಿದೆ. ಹಾಗೆ 25 ವರ್ಷಗಳ ಅವಧಿಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಭಾರತ ಅಣು ಸಿಡಿತಲೆಗಳ ಸಂಖ್ಯೆಯಲ್ಲಿ ಪಾಕಿಸ್ತಾನವನ್ನು ಹಿಂದಿಕ್ಕಿದೆ. ಹಾಗಾದರೆ ಜಾಗತಿಕ ಅಣು ಸಿಡಿತಲೆಗಳ ಬಗ್ಗೆ ಸಿಪ್ರಿ ಹೊರಹಾಕಿರುವ ವರದಿಯಲ್ಲಿ ಏನೆಲ್ಲ ಇದೆ, ಯಾವ್ಯಾವ ದೇಶಗಳು ಎಷ್ಟು ಪ್ರಮಾಣದಲ್ಲಿ ಅಣ್ವಸ್ತ್ರಗಳ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ ಮತ್ತು ಈ ಸ್ಪರ್ಧೆಯಲ್ಲಿ ಭಾರತದ ಸ್ಥಾನ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸಿಪ್ರಿ ಅಂದರೆ ಸ್ವೀಡಿಷ್ ಮೂಲದ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಜಾಗತಿಕ ಆಯುಧ ಶಕ್ತಿಯ ಬಗ್ಗೆ ತನ್ನ ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಅಮೆರಿಕ, ರಷ್ಯಾ ಸೇರಿದ ಹಾಗೆ ಜಗತ್ತಿನ 9 ಅಣುಶಕ್ತ ದೇಶಗಳು ತಮ್ಮ ಅಣ್ವಸ್ತ್ರಗಳನ್ನು ಆಧುನೀಕರಣಗೊಳಿಸೋದರ ಕಡೆಗೆ ಹೆಚ್ಚು ಗಮನವನ್ನು ವಹಿಸಿರೋದರ ಬಗ್ಗೆ ಉಲ್ಲೇಖಿಸಲಾಗಿದೆ. ನಮಗೆ ಗೊತ್ತಿರೋ ಹಾಗೆ ಅಮೆರಿಕ, ರಷ್ಯಾ, ಚೈನಾ, ಫ್ರಾನ್ಸ್, UK, ಭಾರತ, ಪಾಕಿಸ್ತಾನ, ಇಸ್ರೇಲ್ ಹಾಗೂ ಉತ್ತರ ಕೊರಿಯಾಗಳ ಬಳಿ ಅಣ್ವಸ್ತ್ರಗಳಿವೆ. ಇನ್ನು ಜಾಗತಿಕವಾಗಿ ಬಳಕೆಗೆ ಸಿದ್ಧ ಅನ್ನೋ ಸ್ಥಿತಿಯಲ್ಲಿರೋ ಒಟ್ಟು ಅಣು ಸಿಡಿತಲೆಗಳೇನಿವೆ ಅವುಗಳ ಪೈಕಿ ಸಿಂಹಪಾಲು ಅಂದರೆ 90% ಪಾಲನ್ನು 2 ಬಿಗ್ ಬ್ರದರ್ಸ್ ಅಂದರೆ ಅಮೆರಿಕ ಹಾಗೂ ರಷ್ಯಾಗಳು ಹೊಂದಿವೆ. ಅದರಲ್ಲೂ ರಷ್ಯಾದ ಬಳಿ ಅಮೆರಿಕಾಗಿಂತ ಹೆಚ್ಚು ಅಣು ಸಿಡಿತಲೆಗಳಿರುವುದನ್ನು ಸಿಪ್ರಿಯ ವರದಿ ಖಚಿತಪಡಿಸ್ತಾ ಇದೆ. ಅಲ್ಲಿ 4380 ಅಣು ಸಿಡಿತಲೆಗಳಿದ್ದರೆ ಅಮೆರಿಕಾದ ಬಳಿ 3708 ಸಿಡಿತಲೆಗಳಿವೆ. ಇನ್ನು ಚೈನಾ ತನ್ನ ವಾರ್ ಹೆಡ್ಗಳ ಸಂಖ್ಯೆಯನ್ನು 500ಕ್ಕೆ ಹೆಚ್ಚು ಮಾಡಿಕೊಂಡಿದೆ. ಅವರ ಬಳಿ ಕಳೆದ ವರ್ಷ ಅಂದರೆ 2023ರಲ್ಲಿ 410 ನ್ಯೂಕ್ಲಿಯರ್ ವಾರ್ ಹೆಡ್ಗಳಿದ್ವು. ಒಂದೇ ವರ್ಷದಲ್ಲಿ 90 ಹೆಚ್ಚುವರಿ ಸಿಡಿತಲೆಗಳನ್ನು ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ಅವುಗಳ ಸಂಖ್ಯೆಯನ್ನು ಚೈನಾ 500ಕ್ಕೆ ಏರಿಕೆ ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಅಂದರೆ 2030ರ ವೇಳೆಗೆ ಚೈನಾ ತನ್ನ ಬಳಿಯ ನ್ಯೂಕ್ಲಿಯರ್ ವಾರ್ ಹೆಡ್ಗಳ ಸಂಖ್ಯೆಯನ್ನು 1000ಕ್ಕೆ ಏರಿಸಿಕೊಳ್ಳುವ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಈ ವರದಿ ಬಹಿರಂಗಪಡಿಸ್ತಾ ಇದೆ. ಹಾಗೆ ಚೈನಾದ ವಿಷಯದಲ್ಲಿ ಅವರು ಇನ್ನೂ ಒಂದು ಆತಂಕದ ಮಾಹಿತಿಯನ್ನು ಹೊರಹಾಕ್ತಾ ಇದ್ದಾರೆ. ಚೈನಾ ತನ್ನ ಬಹುತೇಕ ಅಣು ಸಿಡಿತಲೆಗಳನ್ನು ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿಟ್ಟಿದೆ. ಅಂದರೆ ರಾಕೆಟ್ಗಳಿಗೆ, ಯುದ್ಧ ವಿಮಾನಗಳಿಗೆ ಈ ವಾರ್ ಹೆಡ್ಗಳನ್ನು ಜೋಡಿಸಿ ಸನ್ನದ್ಧ ಸ್ಥಿತಿಯಲ್ಲಿಟ್ಟಿರೋ ದೇಶಗಳ ಪಟ್ಟಿಗೆ ಚೈನಾ ಕೂಡ ಸೇರ್ಪಡೆ ಆಗಿದೆ. ಇದು ತೈವಾನ್ನ ವಿಷಯದಲ್ಲಿ ಮತ್ತು ದಕ್ಷಿಣ ಚೈನಾ ಸಾಗರದಲ್ಲಿ ತುಂಬ ಅಗ್ರೆಸಿವ್ ಆಗಿ ವರ್ತಿಸ್ತಿರೋ ಚೈನಾ ಈ ಭಾಗದಲ್ಲಿ ನಾಳೆ ಏನಾದರೂ ಸಂಘರ್ಷ ಹೆಚ್ಚಾದರೆ ಅಮೆರಿಕ ಹಾಗೂ ಮಿತ್ರ ಪಡೆಗಳು ಹೆಚ್ಚು ಮೂಗು ತೂರಿಸದ ಹಾಗೆ ಅವರನ್ನು ಹೆದರಿಸೋದಕ್ಕೆ ಅಣು ಸಿಡಿತಲೆಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಚೈನಾ ತನ್ನ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡಿಕೊಂಡಿದೆ. ಇದು ಅಮೆರಿಕ ಹಾಗೂ ಮಿತ್ರ ದೇಶಗಳನ್ನು ಗುರಿಯಾಗಿಸಿಕೊಂಡು ಚೈನಾ ಮಾಡಿಕೊಳ್ತಾ ಇರೋ ತಯಾರಿ. ಇನ್ನು ಫ್ರಾನ್ಸ್ ಬಳಿ 290, ಬ್ರಿಟನ್ ಬಳಿ 225 ಅಣು ಸಿಡಿತಲೆಗಳಿವೆ. ಹಾಗೆ ಭಾರತ ಕೂಡ ಈ ಬಾರಿ ಪಾಕಿಸ್ತಾನಕ್ಕಿಂತ ಹೆಚ್ಚಿನ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಹೊಂದಿದೆ ಅನ್ನೋದು ಸಿಪ್ರಿಯ ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಅಣುಶಕ್ತ ದೇಶಗಳಾದವು. ಮೊದಲು ಭಾರತ ಅಣು ಪರೀಕ್ಷೆಯನ್ನು ಮಾಡ್ತು. ಅದು ಗೊತ್ತಾದ ಕೂಡಲೇ ಪಾಕಿಸ್ತಾನ ತಾನು ಕೂಡ ಅಣ್ವಸ್ತ್ರ ಪರೀಕ್ಷೆ ಮಾಡಿ ನಮ್ಮ ಬಳಿ ಕೂಡ ಅಣು ಆಯುಧಗಳಿವೆ ಅನ್ನೋದನ್ನು ತೋರಿಸ್ಕೊಳ್ತು. ಆದರೆ ಅಣು ಸಿಡಿತಲೆಗಳನ್ನು ಸಿದ್ಧ ಮಾಡಿಟ್ಟುಕೊಳ್ಳೋದ್ರಲ್ಲಿ ಪಾಕಿಸ್ತಾನ ಭಾರತಕ್ಕಿಂತ ಒಂದು ಹೆಜ್ಜೆ ಮುಂದೆನೇ ಇರ್ತಾ ಇತ್ತು. ಭಾರತ ಅಣ್ವಸ್ತ್ರಗಳ ವಿಷಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಮೊದಲು ಅಣ್ವಸ್ತ್ರವನ್ನು ಬಳಸೋದಿಲ್ಲ. ನಮ್ಮ ಮೇಲೆ ಅಣು ಆಯುಧಗಳ ಪ್ರಯೋಗ ಆದರೆ ಮಾತ್ರ ನಾವು ಆತ್ಮರಕ್ಷಣೆಗೆ ಅದರ ಬಳಕೆ ಮಾಡ್ತೀವಿ ಅನ್ನೋ ಪಾಲಿಸಿಯನ್ನು ಅಳವಡಿಸ್ಕೊಳ್ತು. ಆದರೆ ಪಾಕಿಸ್ತಾನಕ್ಕೆ ಅಂಥದ್ದೇನೂ ಇರಲಿಲ್ಲ. ಅವರು ಭಾರತವನ್ನು ಗುರಿಯಾಗಿಸ್ಕೊಂಡೇ ಅಣ್ವಸ್ತ್ರಗಳ ತಯಾರಿಯನ್ನು ಹೆಚ್ಚು ಮಾಡ್ತಾ ಹೋದರು. ಕಳೆದ ವರ್ಷ ಅಂದರೆ 2023ರಲ್ಲಿ ಕೂಡ ಭಾರತದ ಬಳಿ 164 ಅಣು ಸಿಡಿತಲೆಗಳಿದ್ದರೆ ಪಾಕಿಸ್ತಾನದ ಬಳಿ 170 ನ್ಯೂಕ್ಲಿಯರ್ ವಾರ್ ಹೆಡ್ಗಳಿತ್ತು. ಇನ್ನು ಪಾಕಿಸ್ತಾನ ಈ ಒಂದು ವರ್ಷದ ಅವಧಿಯಲ್ಲಿ ಸಿಡಿತಲೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಆದರೆ ಭಾರತದ ಬಳಿ ಇರೋ ನ್ಯೂಕ್ಲಿಯರ್ ವಾರ್ ಹೆಡ್ಗಳ ಸಂಖ್ಯೆ 164ರಿಂದ 172ಕ್ಕೆ ಏರಿಕೆಯಾಗಿದೆ. ಅಂದರೆ ಪಾಕಿಸ್ತಾನವನ್ನು ಭಾರತ ಈ ಬಾರಿ 25 ವರ್ಷಗಳ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿ ಹಿಂದಿಕ್ಕಿದೆ. ಅವರಿಗಿಂತ 2 ಹೆಚ್ಚು ಸಿಡಿತಲೆಗಳನ್ನು ಹೊಂದಿದೆ. ಇಲ್ಲಿ ಭಾರತ ಪಾಕ್ ಹಾಗೂ ಚೈನಾ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ತನ್ನ ಅಣ್ವಸ್ತ್ರ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು.
ಹೀಗಾಗಿ ಭಾರತ ನ್ಯೂಕ್ಲಿಯರ್ ವಾರ್ ಹೆಡ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳೋದರ ಜೊತೆಗೆ ತನ್ನ ಮಿಸೈಲ್ ಶಕ್ತಿಯನ್ನು ಕೂಡ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಈಗ ಪಾಕಿಸ್ತಾನ ಇದೆ, ಅವ್ರ ಹತ್ರ 170 ಅಣು ಸಿಡಿತಲೆಗಳಿವೆ. ಆದರೆ ಅದನ್ನು ಬಳಸಬೇಕಾದ ಸಂದರ್ಭ ಬಂದರೆ ಆ ವಾರ್ ಹೆಡ್ಗಳನ್ನು ತೊಗೊಂಡು ಹೋಗಿ ಶತ್ರುಗಳ ಮೇಲೆ ಹಾಕೋದಿಕ್ಕೊಂದು ವ್ಯವಸ್ಥೆ ಬೇಕಲ್ಲ. ಅವ್ರ ಬಳಿ ಇರೋ ಮಿಸೈಲುಗಳು ಚೈನಾ ತಂತ್ರಜ್ಞಾನವನ್ನು ಹೊಂದಿವೆ. ಚೈನಾ ತಾನು ಬಳಸೋದಕ್ಕೆ ಉತ್ತಮ ಗುಣಮಟ್ಟದ ಮಿಸೈಲ್ಗಳನ್ನು, ಯುದ್ಧ ವಿಮಾನಗಳನ್ನು ಇಟ್ಕೊಳ್ಳುತ್ತೆ. ಕಳಪೆ ಗುಣಮಟ್ಟದ ಯುದ್ಧೋಪಕರಣಗಳನ್ನು ಬೇರೆ ದೇಶಗಳಿಗೆ ಮಾರಾಟ ಮಾಡುತ್ತೆ. ಹೀಗಾಗಿ ಪಾಕಿಸ್ತಾನದ ಮಿಸೈಲ್ ತಂತ್ರಜ್ಞಾನ ತುಂಬ ಚೆನ್ನಾಗಿದೆ ಅಂತೇನಲ್ಲ. ಅಲ್ಲಿನ ಕೆಲ ರಾಜಕಾರಣಿಗಳು, ರಕ್ಷಣಾ ತಜ್ಞರೇ ಹೇಳಿರೋ ಹಾಗೆ ಪಾಕ್ ಮಿಸೈಲುಗಳು ಗಡಿ ದಾಟುವ ಮೊದಲೇ ನೆಲಕ್ಕೆ ಬೀಳುವ ಅಪಾಯ ಕೂಡ ಇದೆ. ಹೀಗಾಗಿ ಪಾಕ್ ಎಷ್ಟೇ ಅಣ್ವಸ್ತ್ರಗಳನ್ನು ಹೊಂದಿದ್ರೂ ಮಿಸೈಲ್ ಇಲ್ಲದೆ ಅವು ಉಪಯೋಗಕ್ಕೆ ಬರೋದಿಲ್ಲ. ಇನ್ನು ಚೈನಾ ಹಾಗಲ್ಲ. ಚೈನಾ ಅಮೆರಿಕ ಹಾಗೂ ಅದರ ಮಿತ್ರ ದೇಶಗಳನ್ನು ಗುರಿಯಾಗಿಸಿಕೊಂಡು ಮಿಸೈಲ್ಗಳನ್ನು ತಯಾರು ಮಾಡಿಟ್ಕೊಂಡಿದೆ. ಹೀಗಾಗಿ ಭಾರತ ಕೂಡ ಚೈನಾ ಜೊತೆ ಕಾಂಪೀಟ್ ಮಾಡೋ ಥರ ಇತ್ತೀಚೆಗೆ ತನ್ನ ಮಿಸೈಲ್ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡಿದೆ. ಮೊನ್ನೆ ಅಗ್ನಿ ಮಿಸೈಲ್ಗಳ ಪರೀಕ್ಷೆ ಕೂಡ ಆಗಿದೆ. ಅದು 5,000 ಕಿಲೋಮೀಟರ್ಗಳ ರೇಂಜನ್ನು ಹೊಂದಿರುವುದಾಗಿ ಭಾರತೀಯ ಸೇನೆ ಹೇಳುತ್ತಾದರೂ ಚೈನಾ ನಮ್ಮ ಅಗ್ನಿಯ ಸಾಮರ್ಥ್ಯದ ಬಗ್ಗೆ ಅನುಮಾನವನ್ನು ಇಟ್ಟುಕೊಂಡಿದೆ. ಅಗ್ನಿ 8ರಿಂದ 10,000 ಕಿಲೋಮೀಟರ್ ರೇಂಜನ್ನು ಹೊಂದಿದೆ ಅಂತ ಚೈನಾ ಹೇಳುತ್ತೆ. ಭಾರತದ ಮಿಸೈಲುಗಳ ಶಕ್ತಿಯ ಬಗ್ಗೆ ಚೈನಾಗೆ ಸಾಕಷ್ಟು ಅನುಮಾನಗಳಿರೋದ್ರಿಂದ ಪ್ರತಿ ಬಾರಿಯೂ ಭಾರತ ಮಿಸೈಲ್ ಟೆಸ್ಟ್ ಮಾಡುವಾಗ ಚೈನಾ ತನ್ನ ಬೇಹುಗಾರಿಕಾ ನೌಕೆಗಳನ್ನು ಹಿಂದೂ ಮಹಾಸಾಗರದ ನೀರಿಗೆ ಕಳುಹಿಸಿಕೊಡುತ್ತೆ. ಇದೆಲ್ಲ ಏನೇ ಇದ್ರೂ ಕೂಡ ಭಾರತ ಇವತ್ತು ತನ್ನ ಮಿಸೈಲ್ ಶಕ್ತಿಯನ್ನು ಎಷ್ಟು ಹೆಚ್ಚು ಮಾಡಿಕೊಂಡಿದೆ ಅಂದರೆ, ಅಕಸ್ಮಾತ್ ಚೈನಾ ಏನಾದರೂ ಆಕ್ರಮಣಶೀಲವಾಗಿ ವರ್ತಿಸಿದರೆ ಚೈನಾದ ಎಲ್ಲ ಮೂಲೆಗಳನ್ನು, ಅಲ್ಲಿನ ಎಲ್ಲ ಪ್ರಮುಖ ನಗರಗಳನ್ನು ನಾಶ ಮಾಡೋದಕ್ಕೆ ಬೇಕಾದ ಮಿಸೈಲ್ ಹಾಗೂ ಅಣುಶಕ್ತಿ ಭಾರತದ ಬಳಿ ಇದೆ. ಸಿಪ್ರಿ ವರದಿಯಲ್ಲಿ ಕೂಡ ಇದನ್ನು ಉಲ್ಲೇಖಿಸಲಾಗಿದ್ದು, ಭಾರತ ಚೈನಾ ಹಾಗೂ ಪಾಕಿಸ್ತಾನಗಳನ್ನು ಗಮನದಲ್ಲಿಟ್ಟುಕೊಂಡು ಡೆಟರೆನ್ಸ್ ಅನ್ನು ಹೆಚ್ಚು ಮಾಡಿಕೊಳ್ತಾ ಇದೆ ಅಂತ ಆ ವರದಿಯಲ್ಲಿ ತಿಳಿಸಲಾಗಿದೆ. ಇನ್ನು ಸಿಪ್ರಿಯ ವರದಿ ಇಸ್ರೇಲ್ ಹಾಗೂ ನಾರ್ತ್ ಕೊರಿಯಾಗಳ ಮೇಲೆ ಕೂಡ ಬೆಳಕು ಚೆಲ್ತಾ ಇದೆ. ಗೆಳೆಯರೆ, ಇಸ್ರೇಲ್ ಬಳಿ 90 ಅಣ್ವಸ್ತ್ರ ಸಿಡಿತಲೆಗಳಿವೆ. ಹಾಗೆ ನಾರ್ತ್ ಕೊರಿಯಾ ಕೂಡ 50 ಸಿಡಿತಲೆಗಳನ್ನು ಹೊಂದಿದೆ. ಇಲ್ಲಿ ಎರಡೂ ದೇಶಗಳು ಮಿಸೈಲ್ ಶಕ್ತಿಯಲ್ಲಿ ಬಲಿಷ್ಠವಾಗ್ತಾ ಇವೆ. ಇಸ್ರೇಲ್ ತನ್ನ ಪಕ್ಕದಲ್ಲಿನ ಗಾಜಾದ ಜೊತೆ ನಿರಂತರ ಸಂಘರ್ಷದಲ್ಲಿ ತೊಡಗಿದ್ರೂ ಕೂಡ ಅಲ್ಲದಕ್ಕೆ ಸಿಡಿತಲೆಗಳ ಅಗತ್ಯ ಏನು ಬೀಳೋದಿಲ್ಲ. ಆದರೆ ಇರಾನ್ ಜೊತೆಗೆ ಇಸ್ರೇಲಿಗೆ ಸಮಸ್ಯೆಗಳಿವೆ. ಹಾಗೆ ಇಸ್ರೇಲ್ ಅಣುಶಕ್ತ ಅನ್ನೋ ಕಾರಣಕ್ಕೇನೆ ಅದರ ಸುತ್ತಮುತ್ತಲಿನ ಇಸ್ಲಾಮಿಕ್ ದೇಶಗಳು ಅಲ್ಲಿ ಹೆಚ್ಚು ಬಾಲ ಬಿಚ್ಚೋದಕ್ಕೆ ಹೋಗ್ತಾ ಇಲ್ಲ. ಇರಾನ್ ಕೂಡ ಇಸ್ರೇಲಿನ ವಿಷಯದಲ್ಲಿ ತುಂಬ ಎಚ್ಚರಿಕೆಯ ಹೆಜ್ಜೆಗಳನ್ನಿಡೋದಕ್ಕೆ ಅವರ ಬಳಿ ಇರೋ ಅಣ್ವಸ್ತ್ರಗಳು ಕೂಡ ಕಾರಣನೇ. ಹೀಗಾಗಿನೇ ಇರಾನ್ ತಾನು ಕೂಡ ಅಣುಶಕ್ತ ದೇಶ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಇನ್ನು ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ಅತ್ಯಂತ ಬಲಿಷ್ಠ ಅಣ್ವಸ್ತ್ರ ಸಿಡಿತಲೆಗಳನ್ನು ಸಿದ್ಧ ಮಾಡಿಕೊಂಡಿದ್ದಾನೆ. ಉತ್ತರ ಕೊರಿಯಾ ಸಾಕಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ತಯಾರು ಮಾಡಿಟ್ಕೊಂಡಿದೆ. ಜೊತೆಗೆ ರಷ್ಯಾ ಯುಕ್ರೇನ್ ಸಂಘರ್ಷದ ಸಮಯದಲ್ಲಿ ನಾರ್ತ್ ಕೊರಿಯಾ ರಷ್ಯಾಗೆ ಬೇಕಾದ ಆಯುಧಗಳನ್ನು ಸರಬರಾಜು ಮಾಡ್ತು ಅನ್ನೋದನ್ನು ಇಲ್ಲಿ ನಾವು ನೆನಪಿಟ್ಕೋಬೇಕು. ಇದು ಅಣ್ವಸ್ತ್ರ ಸಿಡಿತಲೆಗಳು ಯಾರ್ಯಾರ ಬಳಿ ಎಷ್ಟೆಷ್ಟಿವೆ ಅನ್ನೋದಾದರೆ, ಆ ಅಷ್ಟೂ ಸಿಡಿತಲೆಗಳ ಪೈಕಿ ರಷ್ಯಾ ಹಾಗೂ ಅಮೆರಿಕಾಗಳು ಸುಮಾರು 2,100 ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿರಿಸಿಕೊಂಡಿವೆ ಅನ್ನೋದನ್ನು ಕೂಡ ಸಿಪ್ರಿಯ ವರದಿ ಬಹಿರಂಗಪಡಿಸ್ತಾ ಇದೆ. ಗೆಳೆಯರೆ, ಆಯುಧಗಳು, ಅಣ್ವಸ್ತ್ರಗಳು ಜಾಗತಿಕ ಯುದ್ಧವನ್ನು ನಿವಾರಿಸೋದ್ರಲ್ಲಿ ದೊಡ್ಡ ಕೊಡುಗೆ ಕೊಡುತ್ತವೆ ಅನ್ನೋದು ಸುಳ್ಳಲ್ಲ. ಶಕ್ತಿ ಹೆಚ್ಚಿದೆ ಅಂದರೆ ಶತ್ರುಗಳು ದಾಳಿ ಮಾಡೋದಕ್ಕೆ ಹೆದರ್ತಾರೆ, ಹಿಂಜರಿತಾರೆ. ವಿನಾಶ ಅನ್ನೋದು ಎಲ್ಲರಲ್ಲೂ ಆತಂಕವನ್ನು ಉಂಟು ಮಾಡುತ್ತೆ. ಈ ಕಾರಣಕ್ಕಾಗಿಯೇ ಜಗತ್ತಿನ ನಾನಾ ದೇಶಗಳು ತಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ, ಶತ್ರುಗಳನ್ನು ಹೆದರಿಸೋದಕ್ಕೆ ಅಣ್ವಸ್ತ್ರ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಬಯಸೋದು. ಆದರೆ ಯಾವುದೋ ಕ್ಷಣದಲ್ಲಿ ಈ ವಿನಾಶಕಾರಿ ಅಸ್ತ್ರಗಳು ಅಪಾತ್ರರ ಕೈಗೆ ಸಿಕ್ಕಿಬಿಟ್ರೆ, ಅಣ್ವಸ್ತ್ರ ಭಯೋತ್ಪಾದಕರು ಅಥವಾ ಮಾನಸಿಕ ಸ್ಥಿಮಿತವಿಲ್ಲದ ಸರ್ವಾಧಿಕಾರಿಗಳ ಕೈಗೆ ಸಿಕ್ಕರೆ ಅದು ಜಗತ್ತನ್ನ ವಿನಾಶದ ಅಂಚಿಗೆ ತಳ್ಳುತ್ತೆ. ಈಗ ಸಿಪ್ರಿ ಕೊಡ್ತಾ ಇರೋ ವರದಿಯಲ್ಲಿನ ಇನ್ನೊಂದು ಆತಂಕದ ಅಂಶ ಅಂದರೆ, ಈ 9 ಅಣುಶಕ್ತ ದೇಶಗಳೇನಿವೆ ಇವೆಲ್ಲ ಕೂಡ ಮುಂದಿನ ವರ್ಷಗಳಲ್ಲಿ ತಮ್ಮ ಸಿಡಿತಲೆಗಳ ಸಂಖ್ಯೆಯನ್ನು ಮತ್ತು ಅಣ್ವಸ್ತ್ರ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸ್ಕೊಳ್ತಾ ಹೋಗುತ್ತವೆ ಅನ್ನೋದು. ಇದು ಜಗತ್ತನ್ನು ಮುಂದಿನ ದಿನಗಳಲ್ಲಿ ಎಲ್ಲಿಗೆ ತಗೊಂಡು ಹೋಗುತ್ತೋ ಗೊತ್ತಿಲ್ಲ. ಇದು ಗೆಳೆಯರೆ ಜಾಗತಿಕ ಅಣ್ವಸ್ತ್ರಗಳ ಕುರಿತಾದ ಸಿಪ್ರಿ ವರದಿಯ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.